ಮಡೆನೂರು ಮನು ಟೈಮ್ ಅದ್ಯಾಕೋ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಇದೀಗ ಮಡೆನೂರು ಮನು ವಿರುದ್ಧ ವರ್ತೂರು ಸಂತೋಷ್ ತಿರುಗಿ ಬಿದ್ದಿದ್ದಾರೆ, ಚಾಲೆಂಜ್ ಹಾಕಿದ್ದಾರೆ. ಅಕಸ್ಮಾತ್ ಎದುರುಗಡೆ ಬಂದರೆ ಮಡೆನೂರು ಮನುಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದಾರೆ. ವರ್ತೂರು ಸಂತೋಷ್ಗೂ ಮಡೆನೂರು ಮನುಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಬಿಗ್ ಬಾಸ್ನಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ, ರಿಯಾಲಿಟಿ ಶೋಗಳಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ, ಆಪ್ತರು ಅಲ್ಲ, ಸ್ನೇಹಿತರಲ್ಲ, ನೆಂಟರಲ್ಲ. ಆದರೂ ಕೂಡ ಅವರಿಬ್ಬರ ನಡುವೆ ಕಿರಿಕ್ ಯಾಕಾಯಿತು? ಶಿವಣ್ಣ, ಧ್ರುವ, ದರ್ಶನ್ ಬಗ್ಗೆ ಮಾತನಾಡಿದಂಥ ಮಡೆನೂರು ಮನು ವರ್ತೂರು ಸಂತೋಷಿಗೆ ಇನ್ನೇನು ಮಾಡಿದ್ದಾನೆ? ನಗಸ್ತಾ ನಗಸ್ತಾ ಬಡವರ ಮಕ್ಕಳು ಬೆಳಿಬೇಕು ಅಂತಲೇ ಹೇಳ್ತಾ ಇದ್ದಂಥ ಮಡೆನೂರು ಮನು ಯಾರ್ಯಾರಿಗೆ ಎಲ್ಲೆಲ್ಲಿ ಅನ್ಯಾಯ ಮಾಡಿದ್ದಾನೆ, ನೋವು ಮಾಡಿದ್ದಾನೆ, ನಾಲಿಗೆ ಹರಿಬಿಟ್ಟಿದ್ದಾನೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಇದೀಗ ಮಡೆನೂರು ಮನುಗೆ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಅಥವಾ ಬ್ಯಾಡ್ ಟೈಮ್ ಶುರುವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗ ತಾನೇ ಶಿವಣ್ಣನ ವಿಚಾರದಲ್ಲಿ ಕಂಬ್ಯಾಕ್ ಮಾಡ್ತಿರ್ಬೇಕಾದ್ರೂ ಇದೀಗ ವರ್ತೂರು ಸಂತೋಷ್ ರೊಚ್ಚಿಗೆದ್ದಿರೋದು. ಹಾಗಿದ್ರೆ ವರ್ತೂರು ಸಂತೋಷ್ ಏನು ಹೇಳಿದ್ದಾರೆ? ವರ್ತೂರು ಸಂತೋಷ್ಗೂ ಮಡೆನೂರು ಮನುಗೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಅವ್ರ ಜೊತೆಗೆ ಏನು ಕಿರಿಕು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಮಡೆನೂರು ಮನು ವರ್ತೂರು ಸಂತೋಷ್ ಅವರ ಬಗ್ಗೆ ಗೇಲಿ ಮಾಡಿ ಮಾತನಾಡಿರೋದು ವರ್ತೂರು ಸಂತೋಷ್ಗೆ ತುಂಬಾ ನೋವಾಗಿದೆ. ನನ್ನ ಬಗ್ಗೆ ಮಾತಾಡೋಕ್ಕೆ ಅವನಿಗೆ ಯೋಗ್ಯತೆ ಏನಿದೆ? ಯೋಗ್ಯತೆ ಇಲ್ದಿದ್ದವರಿಗೆಲ್ಲ ನನಗೆ ಮಾತಾಡಬಾರ್ದು ಅನ್ನೋದನ್ನು ವರ್ತೂರು ಸಂತೋಷ್ ಹೇಳ್ಕೊಂಡಿದ್ದಾರೆ. ಹೌದು, ವರ್ತೂರು ಸಂತೋಷ್ ಹೀಗೆ ಹೇಳೋದಕ್ಕೆ ಕಾರಣ ಕೂಡ ಇದೆ. ಕೆಲವು ದಿನಗಳ ಹಿಂದೆ ವರ್ತೂರು ಸಂತೋಷ್ ಜೀವನದಲ್ಲಿ ಅಲ್ಲೂಲ ಕಲ್ಲೂಲ ಆಗಿತ್ತು. ಅದೇನೋ ಅವರಿಗೆ ತೀರಾ ಸಮಸ್ಯೆ ಆಗದಿದ್ರು ಕೂಡ ಅದರಿಂದ ಮೆಂಟಲಿ ಅವರು ಡಿಸ್ಟರ್ಬ್ ಕೂಡ ಆಗಿದ್ರು. ಅವರು ಬಿಗ್ ಬಾಸ್ ಮುಗಿದು ಬರ್ತಾ ಇದ್ದ ಹಾಗೇನೆ ಅವರನ್ನು ಕೆಲವರು ಟಾರ್ಗೆಟ್ ಮಾಡಿದ್ರು. ಅವ್ರ ಪರ್ಸ್ನಲ್ ವಿಷಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಅವ್ರ ಹೆಂಡತಿ ಜೊತೆಗೆ ಅವ್ರು ಸರಿ ಇಲ್ಲ, ಮಗು ಇದ್ರೂ ಕೂಡ ಅವ್ರ ಹೆಂಡತಿ ಜೊತೆಗೆ ಸಂಸಾರ ಮಾಡ್ತಾ ಇಲ್ಲ. ಹಾಗೆಯೇ ಹಳ್ಳಿಕಾರ್ ವಿಚಾರದಲ್ಲಿ ವರ್ತೂರು ಸಂತೋಷ್ ಓಡ್ಬಿಡ್ತಾ ಇದ್ದಾರೆ. ಹೀಗೆ ವರ್ತೂರು ಸಂತೋಷ್ ಬಗ್ಗೆ ಒಂದಷ್ಟು ವಿಚಾರಗಳು ಓಡಾಡಿತು. ಆ ಸಂದರ್ಭದಲ್ಲಿ ವರ್ತೂರು ಸಂತೋಷ್ ತನಗಾಗ್ತಿರೋಂಥ ನೋವನ್ನು ಮಾಧ್ಯಮಗಳ ಮುಂದೆ ಹೇಳಿಕೊಂಡು ನನಗೆ ಎಷ್ಟು ಅಂತ ಹಿಂಸೆ ಕೊಡ್ತಾರೆ, ನನ್ನ ಹೊಟ್ಟೆ ಎಷ್ಟು ಅಂತ ಉರಿಸ್ತಾರೆ ಅಂತ ಗಳಗಳನೆ ಕಣ್ಣೀರು ಹಾಕಿದರು. ಕೈ ಮುಗಿದು ಕಣ್ಣೀರು ಹಾಕಿದಂಥ ವಿಡಿಯೋ ಇದೀಗ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ವರ್ತೂರು ಸಂತೋಷ್ ಅವರ ನನ್ನ ಹೊಟ್ಟೆ ಅದೆಷ್ಟು ಅಂತ ಉರಿಸ್ತಾರೋ, ಆ ವಿಡಿಯೋಗಳು ಎಲ್ಲೆಲ್ಲಿಂದ ಅಂತ ಸಿಗುತ್ತೋ ಅಂತ ಹೇಳಿರುವ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದನ್ನೇ ಮಡೆನೂರು ಮನು ಅವರು ಟ್ರೋಲ್ ಮಾಡಿದರು. ಒಂದು ವೇದಿಕೆ ಮೇಲೆ ಅವರು ಕಾಮಿಡಿ ಕಿಲಾಡಿಗಳು ಮಾಡುವಂಥ ಸಂದರ್ಭದಲ್ಲಿ ಸ್ಕಿಟ್ಟಿನಲ್ಲಿ ವರ್ತೂರು ಸಂತೋಷ್ ಥರ ಆ್ಯಕ್ಟ್ ಮಾಡಿದರು, ವರ್ತೂರು ಸಂತೋಷ್ ಥರ ನಡೆದಿದ್ರು. ವರ್ತೂರು ಸಂತೋಷ್ ಡೈಲಾಗನ್ನು ಕಾಮಿಡಿ ಮಾಡಿ ನಗಿಸಿ ಎಲ್ಲರನ್ನ ನಗಿಸ್ಬಿಟ್ಟಿದ್ದು. ಇದು ವರ್ತೂರು ಸಂತೋಷ್ಗೆ ತೀವ್ರ ರೀತಿಯಲ್ಲಿ ಸಿಟ್ಟು ಬಂದಿದೆ. ಅವತ್ತು ವರ್ತೂರು ಸಂತೋಷ್ ಮೆಂಟಲಿ ಬ್ರೇಕ್ ಡೌನ್ ಆದಾಗ ಕೈ ಮುಗಿದು ಕಣ್ಣೀರು ಹಾಕಿದರು. ಆ ಒಂದು ವಿಚಾರವನ್ನು ವೇದಿಕೆ ಮೇಲೆ ತೆಗೆದುಕೊಂಡು ಗೇಲಿ ಮಾಡಿದರು ಮಡೆನೂರು ಮನು. ಅದು ವರ್ತೂರು ಸಂತೋಷಿಗೆ ಇಷ್ಟ ಆಗಿಲ್ಲ. ಒಬ್ಬ ಕಲಾವಿದನಾದವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು. ನಾನು ಯಾವುದೋ ದುಃಖದಲ್ಲಿ, ನಾನು ಯಾವುದೋ ಬೇಸರದಲ್ಲಿ ಹೇಳಿದ ಮಾತನ್ನು ಗೇಲಿ ಮಾಡಿದ್ದು, ಅದನ್ನು ಕಾಮಿಡಿ ಮಾಡಿ ತಾನು ಮೈಲೇಜ್ ತೆಗೆದುಕೊಂಡಿದ್ದು, ಅದು ಎಷ್ಟು ಮಟ್ಟಿಗೆ ಸರಿ? ಎಲ್ಲರ ಮನಸ್ಥಿತಿಯು ಅಥವಾ ಎಲ್ಲರ ಪರಿಸ್ಥಿತಿಯು ಒಂದೇ ಥರ ಇರೋದಿಲ್ಲ. ಆವತ್ತು ಮಡೆನೂರು ಮನು ಮಾಡಿದ್ದಕ್ಕೆ ನನ್ನನ್ನು ಸಿಕ್ಕಾಬಟ್ಟೆ ಟ್ರೋಲ್ ಮಾಡಿದ್ರು. ನನಗೂ ಕೂಡ ಅದು ಬೇಜಾರಾಯಿತು. ಅದು ನನ್ನ ಫೀಲಿಂಗ್ಸ್ ಜೊತೆಗೆ ಮಡೆನೂರು ಮನು ಆಟವಾಡಿದ ರೀತಿ. ಇವತ್ತು ಮಡೆನೂರು ಮನುಗೆ ಸಂಕಷ್ಟ ಎದುರಾಗಿದೆ. ನಾನು ಈಗ ಆತನ ಪರಿಸ್ಥಿತಿಯನ್ನು ಹೇಳಿಕೊಂಡು ನಗಾಡ್ಬೋದು, ಕಾಮಿಡಿ ಮಾಡ್ಬೋದು, ಅಥವಾ ಬೇರೆ ಇನ್ನೆಲ್ಲೋ ಹೋಗಿ ಟ್ರೋಲ್ ಮಾಡಿಸ್ಬೋದು. ಆದರೆ ಅದಕ್ಕೆ ಮನುಷ್ಯತ್ವ ಅಂತ ಹೇಳೋದಿಲ್ಲ. ನನ್ನನ್ನು ಟ್ರೋಲ್ ಮಾಡೋದು ನನಗೇನು ಬೇಜಾರು ಅನಿಸಲ್ಲ. ಆದರೆ ನನ್ನ ಕಷ್ಟದ ಪರಿಸ್ಥಿತಿಯನ್ನು ಒಂದು ಪ್ರತಿಷ್ಠಿತ ವೇದಿಕೆ ಮೇಲೆ ನಿಂತು ಟ್ರೋಲ್ ಮಾಡಿದ್ದು ಇದು ನನಗೆ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಡೆನೂರು ಮನುಗೆ ಈಗ ವರ್ತೂರು ಸಂತೋಷ್ ಒಂದು ಚಾಲೆಂಜ್ ಹಾಕಿದ್ದಾರೆ. ಅವತ್ತು ನೀನು ಹೀಗೆಲ್ಲ ಮಾಡಿ ಕಾಮಿಡಿ ಮಾಡಿದ್ಯಲ್ಲ, ಇವಾಗ ಜೈಲಿಗೆ ಹೋಗಿ ಬಂದಿದ್ಯಾ, ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ, ಫಿಲಮ್ಗಳಿಂದಲೂ ಬ್ಯಾನ್ ಮಾಡಿದ್ದಾರೆ. ಈಗ ನೀನು ಕೂಡ ಕಣ್ಣೀರು ಹಾಕೋ ಪರಿಸ್ಥಿತಿಲಿ ಇದೆಯಾ? ಈಗ ಹೇಳು ಡೈಲಾಗ್ನ, ಈಗ ನನ್ನ ಮುಂದೆ ಬಾ, ಡೈಲಾಗ್ ಈಗ ಹೇಳೋ, ಅಥವಾ ನಿನ್ನ ಪರಿಸ್ಥಿತಿಯನ್ನು ನಾನು ಗೇಲಿ ಮಾಡ್ತೀನಿ. ಈಗ ನೀನು ಅವತ್ತು ವೇದಿಕೆ ಮೇಲೆ ಏನು ಗೇಲಿ ಮಾಡಿದ್ಯೋ ಅದನ್ನು ನನ್ನ ಮುಂದೆ ಬಂದು ಗೇಲಿ ಮಾಡಿ ತೋರಿಸು. ನಾನೇ ನಿನಗೆ ಹಾರ ಹಾಕಿ ಚಪ್ಪಾಳೆ ಹೊಡಿತೀನಿ. ಈಗ ನೀನು ಬುಡಕ್ಕೆ ಬಂತು, ಈಗ ನಿನಗೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ಅಂತ ವರ್ತೂರು ಸಂತೋಷ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆಯವರ ಬಗ್ಗೆ ಮಾತನಾಡುವಾಗ ತಾನು ಏನು, ತನ್ನ ಅರ್ಹತೆಗೇನು, ತನ್ನ ಯೋಗ್ಯತೆಗೇನು, ನಾನು ಎಲ್ಲದರಲ್ಲೂ ನೆಟ್ಟಿಗಿದ್ದೀನ, ಮುಂದೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ, ಹೀಗೆ ಇರುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವತ್ತು ನೀನು ಹೀರೋ ಆಗೋದಕ್ಕೆ, ನೀನು ಚಪ್ಪಾಳೆ ಹೊಡೆಸ್ಕೊಳ್ಳೋದಕ್ಕೆ, ನೀನು ಶಿಳ್ಳೆ ಗಿಟ್ಟಿಸ್ಕೊಳ್ಳೋದಕ್ಕೆ
ಅದಕ್ಕೆ ನನ್ನ ಪರಿಸ್ಥಿತಿಯನ್ನು ನೀನು ಅವತ್ತು ಎನ್ಕ್ಯಾಶ್ ಮಾಡಿಕೊಂಡೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ವರ್ತೂರು ಸಂತೋಷ್ ಮಡೆನೂರು ಮನು ವಿರುದ್ಧ ರೊಚ್ಚಿಗೆದ್ದು ಮಾತನಾಡಿದ್ದಾರೆ. ಮಡೆನೂರು ಮನುಗೆ ಇದೆಲ್ಲ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಒಂದು ಕಡೆಯಲ್ಲಿ ಫಿಲಮ್ ಸ್ಟಾರ್ಸ್ಗಳು ಅವರನ್ನು ದೂರ ಇಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಇದೀಗ ಮಡೆನೂರು ಮನು ವಿರುದ್ಧ ಟ್ರೋಲ್ಗಳು ಹೆಚ್ಚಾಗ್ತಾ ಇದೆ. ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಆಗಿದ್ದಾರೆ. ಇದೀಗ ವರ್ತೂರು ಸಂತೋಷ್ ಕೂಡ ಕಿಡಿಕಾರಿರುವುದು ಸಹಜವಾಗಿಯೇ ಎಲ್ಲರ ಬೇಸರಕ್ಕೆ ಕಾರಣವಾಗಿದೆ. ಮಡೆನೂರು ಮನು ತಾನಾಯಿತು, ತನ್ನ ಕೆಲಸ ಆಯಿತು, ವೇದಿಕೆ ಆಯಿತು ಅಂತ ತನ್ನ ಪ್ರತಿಭೆಯನ್ನು ಗುರುತಿಸ್ಕೊಂಡು ಇದ್ದಿದ್ರೆ ಆಗ್ತಿತ್ತು. ಆದರೆ ಯಾವ್ದ್ಯಾವುದೋ ವಿಚಾರದಲ್ಲಿ ಮಾತನಾಡಿ ಎಲ್ಲೆಲ್ಲೋ ತಗ್ಲಾಕೊಂಡು ಇವತ್ತು ಈ ರೀತಿಯಾದಂಥ ನಾಯಿ ಪಾಡಿನ ಪರಿಸ್ಥಿತಿಯನ್ನು ಅನುಭವಿಸಬೇಕಾದಂಥ ಸ್ಥಿತಿ ಮಡೆನೂರು ಮನುಗೆ ಬಂದಿದೆ. ಸೊ ಇನ್ನು ವರ್ತೂರು ಸಂತೋಷ್ ಎಲ್ಲರ ಬಳಿ ಕ್ಷಮೆ ಕೇಳಬೇಕು ಅಂತ ಮಡೆನೂರು ಮನುಗೆ ಹೇಳಿದ್ದಾರೆ. ಶಿವಣ್ಣ, ದರ್ಶನ್, ಧ್ರುವ ಎಲ್ಲರ ಬಳಿ ಕ್ಷಮೆ ಕೇಳಬೇಕು ಅಂತ. ಇನ್ನು ಕೆಲವರು ವರ್ತೂರು ಸಂತೋಷ್ ಬಳಿಯೂ ಕೂಡ ಮಡೆನೂರು ಮನು ಕ್ಷಮೆಯನ್ನು ಕೇಳಲೇಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಬಟ್ ವರ್ತೂರು ಸಂತೋಷ್ಗೆ ಮನು ಕ್ಷಮೆಯನ್ನು ಕೇಳ್ತಾರೋ ಅಥವಾ ನಾನು ಮಾಡಿದ ಕರೆಕ್ಟೇ, ನಾನು ಮಾಡಿದ ಸ್ಕ್ರಿಪ್ಟು ಅದರಲ್ಲಿ ಕ್ಷಮೆ ಕೇಳುವಂಥದ್ದು ಏನೂ ಇಲ್ಲ, ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇವರಿಬ್ಬರ ಜಿದ್ದಾಜಿದ್ದು ಇವರಿಬ್ಬರ ಕಿರಿಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಆದರೆ ಮನು ಟೈಮ್ ಮಾತ್ರ ಖರಾಬ್ ಆಗಿದೆ. ಮಾತಾಡಿದ ಎಲ್ಲ ಮಾತುಗಳು ಇದೀಗ ಮನುಗೆನೆ ತಿರುಗಿಸಿ ಹೊಡಿತಾ ಇದೆ. ಹಾಗಾಗಿ ಇದನ್ನೆಲ್ಲದರಿಂದ ಹೇಗೆ ಕಂಬ್ಯಾಕ್ ಮಾಡ್ತಾರೆ, ಹೋಗಿರುವ ಹೆಸರನ್ನು ಹೇಗೆ ಗಳಿಸ್ತಾರೆ ಅನ್ನೋದು ಈಗಿರುವ ಪ್ರಶ್ನೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.